ಮೋದಿ ವರ್ಸಸ್ ಕಾಂಗ್ರೆಸ್ನ ಫೈಟು ಜೋರಾಗಿದೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕರ್ನಾಟಕದ್ದೇ ಸದ್ದು. ಗ್ಯಾರಂಟಿ ಅಸ್ತ್ರವನ್ನ ಪ್ರಯೋಗಿಸಿ ಫ್ರೀ ಸ್ಕೀಮ್ ವಿರುದ್ಧ ಮೋದಿ ಸಮರವನ್ನ ಸಾರಿದ್ದಾರೆ. ಮೋದಿ ವಿರುದ್ಧ ಖರ್ಗೆ ವ್ಯಂಗ್ಯವಾಡ್ತಾ ಇದ್ರೆ ಬಹಿರಂಗ ಚರ್ಚೆಗೆ ಪಂಥಾಹ್ವಾನವನ್ನ ಕೊಡಲಾಗ್ತಾ ಇದೆ. ಗ್ಯಾರಂಟಿಯನ್ನ ಸಮರ್ಥಿಸಿಕೊಂಡು ಮೋದಿ ವಿರುದ್ಧ ಗುಡುಕ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಸೊ ಗ್ಯಾರಂಟಿ ಫೈಟ್ ಮತ್ತೊಂದು ಸುತ್ತಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಹಾಗೂ ಹಲವು ಕಡೆಗಳಲ್ಲಿ ಈಗ ಹರಿಯಾಣ ಚುನಾವಣೆಯಲ್ಲೂ ಕೂಡ ಅದರ ಪ್ರಸ್ತಾಪವನ್ನ ಮೋದಿ ಅವರು ಮಾಡಿದ್ರು. ಈಗ ಮಹಾರಾಷ್ಟ್ರ ಜಾರ್ಖಂಡ್ನಲ್ಲೂ ಕೂಡ ಅದರ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ನವರ ಸ್ಟ್ರಾಟಜಿ, ಕೌಂಟರ್ ಮಾಡುವಂತಹ ಸ್ಟ್ರಾಟಜಿನ ಕೂಡ ನೀವು ಗಮನಿಸ್ತಾ ಇದ್ದೀರಾ. कांग्रेस का एक उदाहरण आपको देता, जहां कांग्रेस सरकार बन जाती है वो राज्य कांग्रेस के शाही परिवार का एटीएम बन जाता है। एटीएम पता है ना, लोग उसमें से पैसे निकालते हैं। एटीएम ये कांग्रेस का एटीएम बन जाता है, शाही परिवार का एटीएम बन जाता है। इन दिनों हिमाचल, तेलंगाना और कर्नाटका जैसे राज्य ये कांग्रेस के शाही परिवार के एटीएम बन गए हैं। एटीएम लोग बता रहे हैं कि इन दिनों महाराष्ट्र में चुनाव के नाम पर कर्नाटका में वसूली डबल हो गई है। चुनाव महाराष्ट्र में वसूली डबल हो रही है, कर्नाटका में, तेलंगाना में। ಒಂದು ರಸ್ತೆಗೆ ಇನ್ನೂ ಮಣ್ಣು ಹಾಕಿಲ್ಲ 1.5 ವರ್ಷದಿಂದ. ಬರೀ ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಹಗಲು ದರೋಡೆ ಇವತ್ತು ರಾಜ್ಯದಲ್ಲಿ ನೋಡ್ರಿ. ಇವತ್ತು ತಿಮ್ಮಾಪುರ 900 ಕೋಟಿ. ಡಿ.ಕೆ. ಶಿವಕುಮಾರ್ ಹೇಳಲೇಬಾರ್ದು. 1 ಸ್ಕ್ವೇರ್ ಫೀಟಿಗೆ 75 ರೂಪಾಯಿ ಬಿಡಿ ಬೆಂಗಳೂರಿನಾಗ. ಅಷ್ಟು ಕೊಟ್ಟರೆ ಫೈಲ್ ಕ್ಲಿಯರ್ ಆಗ್ತದೆ. ಅದು ಕಂಪ್ಯೂಟರ್ ತಾನೇ ಸ್ವತಃ ಈ ಒಂದು ಪ್ಲಾಟ್ ಎಟ್ಗೆ ಫೂಟ್ ಇದೆ ಹೊಡೆದು ಇಟ್ಟಾಗ್ತದೆ. ನೀ 19,213,35 ರೂಪಾಯಿ 35 ಪೈಸೆ ಕೊಡೋದು ಹೇಳ್ತಾರೆ. ಇವ್ರು ಏನು ಹೇಳ್ತಿದ್ರು, BJP 40% ಇದ್ದಿದ್ರು, ಇವತ್ತು 90%ಗೆ ಹೋಗಿದೆ. ಎಲ್ಲಿ ಕೆಲಸ ಏನು ಡೆವಲಪ್ ಆಗಿದೆ ರೀ? ಯಾವ ಗ್ಯಾರಂಟಿ ಮೋದಿಯವರು ಕೊಟ್ಟಿದ್ದಾರೋ ಒಂದು ಅನುಷ್ಠಾನಕ್ಕೆ ತರಲಿಲ್ಲ. 15 ಲಕ್ಷ ರೂಪಾಯಿ ಕೊಡೋದು ಅನುಷ್ಠಾನಕ್ಕೆ ತಂದ್ರ. ಬುಲೆಟ್ ಟ್ರೈನ್ 2 ವರ್ಷನಾಗ ತಂದಿರಿ ಅಂತ ಹೇಳಿದ್ರು. ಸುಮ್ಮನೆ ಕೆಟ್ಟ ಹೆಸರು ತರಬೇಕು ಕರ್ನಾಟಕಕ್ಕೆ ಅಂತ ಹೇಳಿ ಪ್ರಚಾರ ನಡೆದಿದೆ. ನಮ್ಮ ಕರ್ನಾಟಕ ರಾಜ್ಯದ ಸ್ವಲ್ಪ ಬಜೆಟ್ ಅವರು ಓದಬೇಕು. 52,000 ಕೋಟಿ ರೂಪಾಯಿ ಈ 5 ಪ್ರೋಗ್ರಾಮ್ಗಳಿಗೆ ಇಟ್ಟಿದ್ದಾರೆ. 47% ಖರ್ಚು ಮಾಡಿದ್ದಾರೆ. I request all my BJP and its allied friends to come any day they feel. I am ready to arrange special flights, and 33 districts are there. Take all the leaders. I want them to meet the beneficiary personally and know how personally they have been benefited. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಗ್ಯಾರಂಟಿನ ಹೋದಲ್ಲಿ ಬಂದಲ್ಲಿ ಟೀಕಿಸೋ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ, ಸರಿ. ಬಟ್ ಜಾರ್ಖಂಡ್ ಮತ್ತೆ ಮಹಾರಾಷ್ಟ್ರದಲ್ಲಿ ಸಿಮಿಲರ್ ಗ್ಯಾರಂಟಿ ಸ್ಕೀಮ್ಗಳನ್ನ ಇವರು ಘೋಷಿಸಿದ್ದಾರೆ. ಮತ್ ಟೀಕೆ ಮಾಡೋ ನೈತಿಕತೆ ಎಲ್ಲಿಂದ? ಕಾಂಗ್ರೆಸ್ನವರು ಕೂಡ ಗ್ಯಾರಂಟಿಯನ್ನ ಎಷ್ಟು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಖಂಡಿತವಾಗಿ ಮಮತಾ, ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಈಗ ವಾಗ್ವಾದಗಳು ನಡೀತಾ ಇರುವಂತದ್ದು. ಜಾರ್ಖಂಡ್ ಮತ್ತೆ ಮಹಾರಾಷ್ಟ್ರ ಚುನಾವಣೆಗಳಲ್ಲಿ ಗ್ಯಾರಂಟಿಯನ್ನೇ ಬ್ರಹ್ಮಾಸ್ತ್ರ ಮಾಡ್ಕೊಂಡಿರುವಂತ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳನ್ನ ಕಾಂಗ್ರೆಸ್ ಹಾಳು ಮಾಡ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿ ಬಾರಿ ಕೂಡ ಚುನಾವಣಾ ಭಾಷಣಗಳನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲ ದಿನಪತ್ರಿಕೆಗಳಲ್ಲೂ ಕೂಡ ಕಾಂಗ್ರೆಸ್ ಗ್ಯಾರಂಟಿ ಮೂಲಕ ರಾಜ್ಯವನ್ನ ಆರ್ಥಿಕವಾಗಿ ಹಾಳು ಮಾಡ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಜಾಹೀರಾತನ್ನ ಕೂಡ ಕೊಟ್ಟಿತ್ತು. ಇದಾದ ಬೆನ್ನಲ್ಲೇ ಈಗ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಮುಖ್ಯವಾಗಿ AICC ಅಧ್ಯಕ್ಷ ಖರ್ಗೆ ಅವರೇ ಈ ಹಿಂದೆ ಬೆಂಗಳೂರಲ್ಲಿ ಬಂದು ಚರ್ಚೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಪಂಥಾಹ್ವಾನವನ್ನ ಕೊಟ್ಟಿದ್ರು. ಈಗ ನಿನ್ನೆ ಖರ್ಗೆ ಅವರು ಮಾತನಾಡಬೇಕಾದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನ ವ್ಯಂಗ್ಯ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಮಾದರಿ